ಸೋಮವಾರಕ್ಕೊಮ್ಮೆ ಕರಿತಿದ್ರು. ಅದು ಸೋಮವಾರಕ್ಕೊಮ್ಮೆನೂ ತಪ್ಪ್ಯದ. ಹುಣ್ಣಿಮೆ ಅಮಾಸಿಗೆಂದ ಕರಿಲಿಕ್ಕತ್ರು. ಈಗ ಅದನ್ನು ಹೋಗ್ಯದ. ಈಗ ಯಾಕ್ರಿ ಅದನ್ನು ಹೋಗ್ಯದ. ನಾವೊಮ್ಮೆ ದೊಡ್ಡ ಪರೇಶಾನಾಗಿದ್ದೀವಿ. ಇವಾಗ ಗವಾಯಿ ನಾವು ಪುರಾಣಕ್ಕೆ ನಡೆದೀವಿ. ನನ್ನ ಕಾರ್ ಖರಾಬ್ ಆಗಿತ್ತು. ಒಂದು ಕಡೆಗಿಂದ ಕಾರ್ ಹಚ್ಚಿ ಲಾಕ್ ಮಾಡ್ಕೊಂಡು ಮತ್ತೆ ನಾಳೆಗೆ ಬಂದು ರಿಪೇರಿ ಮಾಡಿಸೋದೈತೆ ತಿಳ್ಕೊಂಡು ಕಾರ್ ಹಚ್ಚಿ ಅಂದ ಒಂದು ಊರಿಗೆ ಸೂಟ್ಕೇಸ್ ಹಿಡ್ಕೊಂಡು, ನನ್ನ ಸೂಟ್ಕೇಸ್ ನಾ ಹಿಡ್ಕೊಂಡೆ, ಅವನು ಪೇಟಿ ಅವ ಹಿಡ್ಕೊಂಡ. ಏನ್ರಿ ಇಬ್ಬರು ನಡ್ಕೋತ ಹೋಗಿ ಒಂದು ಊರಿಗೆ ಹೋದ್ವಿ. ಯಾವಾಗಿಂದ ಹೋದಿವಿ, ಹೋಗಿ ಒಂದು ಹಿಂಗೆ ಬೇನ್ ಗಿಡದ ಕಟ್ಟಿ ಅದಲ್ಲ, ಹಿಂಗೆ ಕಟ್ಟಿತ್ತು ಬಸ್ ಸ್ಟ್ಯಾಂಡ್ ಬಲ್ಲಿ. ಬಸ್ಸಿಗೆ ಕಾಯ್ಕೋತ ಕುಂತೇವು. ಕುಂದ್ರದ್ರಾಗ ಒಬ್ಬ ಬಂದ, ರಾಯಚೂರು ಜಿಲ್ಲಾದಾಗಿದ್ದು. ಆ ಕಡೆ ಭಾಷೆ ನಿಮಗೆ ಗೊತ್ತದ. ರಾಯಚೂರು ಜಿಲ್ಲಾದಾಗ ಬಂದು ನಮಸ್ಕಾರ ಮಾಡ್ದ. ಯಾವ ರೂಪ ತಾತ ಅಂದ. ನಮ್ಮದು ಹಿಂಗೆ ಬಸವ ಕಲ್ಯಾಣ ತಾಲೂಕು ಗಡಿಗೋಡುವಪ್ಪ ತಿಳ್ಕೊಂಡಂದೀವಿ. ತಾತ ಚಲೋ ಸಿಕ್ಕಿರಲ್ಲ ತಾತ, ನೀವು ಎಲ್ಲಿದ್ದು ಬಂದಿರಿ ಏನೋ ಹಸ್ತಿರ್ಬೇಕು, ಅದಕ್ಕೆ ಅಂದ್ರೆ ನಮ್ಮ ಮನೆಗೆಂದ ಊಟಕ್ಕೆ ಬರ್ರಿ ಅಂದ. ನಾವು ಅಂದೀವಿ ಗವ ಹೆಂಗೋ ಅಂದ. ಹೋಗೋ ನಡ್ರಿ ಅಪ್ಪ ಹಸಿವಾಗ್ಯದ, ಹೋಗೋ ನಡ್ರಿ ತಿಳ್ಕೊಂಡು ಇಬ್ಬರು ಕೂಡಿ ಬಾದೀವಿ. ಹೋದ ಕೂಡಲೇನ ಅವ ಏನು ಮಾಡ್ದ, ಮನೆಗೆ ಹೆಂಡ್ತಿಗಳದೇ ತಾತನವ್ರು ಬಂದಾರ, ಜಲ್ದಿ ಅಡುಗೆ ಮಾಡಿ ನೀನು ಏನ್ರಿ ಅವ್ರು ಪೂಜೆಗೆ ಅಂದ್ರೆ ಪತ್ರಿ ತರ್ತೀನಿ ತಿಳ್ಕೊಂಡೊಂದು ಪತ್ರಿ ತರ್ಲಕ್ಕೆ ಅವ ಹೋದ. ಸಾಯಂಕಾಲ 5 ಗಂಟೆ ಸಮಯ. ಪತ್ರಿ ತರಕ್ಕೆ ಅವ ಹೋದ. ಈ ಕಡೆ ನಾವು ಇಬ್ಬರು ಅಂದ ಹೊರಗೆ ಕುಂತಿದ್ವಿ. ಒಳಗೆಂದ ಹೆಣ್ಮಗಳು ಅಡುಗೆ ಮಾಡಕತ್ತಿದ್ಲು. ಸಾಲಿ ಬಿಟ್ಟಿತ್ತು. ಸಾಲಿ ಹುಡುಗರು ಬಂದು ಮನೆಗೆ, ಅವ್ರ ಮಕ್ಕಳು ಬಂದು ಕೂಡ ಮೊದಲನೇದು ಹುಡುಗ ಓಡಿ ಬಂತು. ಮಮ್ಮಿ ಇವತ್ತು 500 ಹೊಟ್ಟಿ ಬೇಕು ನನಗೆ ಆತು. ಏನ್ರಿ 500 ಹೊಟ್ಟಿ ಬೇಕು ಒತ್ತು. ಅಂದಿದೇನು ಮಲ್ಲು ಹೊಟ್ಟೆ ಕೇಳಕತ್ತಿದ್ದೆ 500 ಅಂದಿವಿ. ಅದ್ರ ಬೆನ್ನಿಗೆ ಒಂದು ಸಣ್ಣದ ಬಂತು. ಮಮ್ಮಿ ಅವ್ನಿಗೆ ಹೊಟ್ಟೆ ಕೊಟ್ಟರೆ ನನಗೆ ತಲೆ ಕೈಯ ಕಾಲು ನನಗೆ ಬೇಕತ್ತು ಕೂಡ ಅದು. ನಾ ಅಂದೆ ಆ ಹೆಣ್ಮಗಳಿಗೆ ಯಾಕ ಮತ್ತು ಹಿಂಗಲ್ಲಕತ್ತವ ಮಕ್ಕಳು. ಹ್ಞೂ ರೀ ಅಪ್ಪ, ದಿನ 500 ಕರಿತೀವಿ ರೀ. ಏನ್ರಿ ಅವ್ರಿಗೆ ಉಣಿಸಿ ಅವ್ರ ಹೊಟ್ಟೆ ಒಬ್ಬರಿಗೆ ಕೈಕಾಲು ಒಬ್ಬರಿಗೆ ಹಿಂಗೆ ಮುರಿದು ಕೊಡ್ತೀವಿ ರೀ, ಕಡ್ದು ಕೊಡ್ತೀವಿ. ನಾ ಅಂದೆ ಇದೇನು ಮರ ಅಂದೆ ನಾ. ಇವ ನಮಗೇನು ಉಣ್ಸಾಕಾರದಿಂದ ನಮ್ಮ ಕೈಕಾಲೆಲ್ಲ ಮಕ್ಕಳಿಗೆ ಕೊಡ್ತಾನೆ. ಇದು ಬೇಡ ಮಲ್ಲು, ಈಗ ಅವ ಇಲ್ಲ, ನಡಿ ನಾವು ಹೋಗೋಣ ತಿಳ್ಕೊಂಡಂದು. ನಡಿ ತಿಳ್ಕೊಂಡಂದು ನಾನು ಸುಡ್ಕೇಸ್ ತೊಗೊಂಡು ಅವನು ಪೇಟಿ ತೊಗೊಂಡು ಓಡಕತ್ ಬಿಟ್ಟೇವು. ನಾವು ಹಿಂತಿಲ್ವಾಗಲೇ ಆಯ್ತು ಓಡ್ಲಕತ್ತೇವ. ಅವ ಪತ್ರಿ ತರ್ಲಕ್ಕೆ ಹೋಗಿದ್ನ ನಮ್ಮ ಪೂಜಾಕ. ಅವ ಪತ್ರಿ ತೊಗೊಂಡಂದ ಮನೆಗೆ ಹೊಂಟಾನ. ದಾರ್ಯಾಗ ಅವನು ಗೆಳೆ ಬೆಟ್ಟೆಗಂದ ಅಣ್ಣ ನೀ ಇಲ್ಲಾರ್ದಾಗ ಮನೆಗೆ ಹಾಕೋರ್ ಕೈಲಿ ಕೊಡ್ಲಿ ಇಸ್ಕೊಂಡು ಹೋಗಿದ್ದೆ, ಈಗ ನೀವು ಹೊಂಟಿದ್ದು ಹೆಂಗೆ ಮನೆಗೆ ಕೊಡ್ಲಿ ಒಯ್ಯತ್ತಂದು ಕೊಡ್ಲಿ ಕೊಟ್ಟ. ಒಂದು ಕೈಯಾಗಿಂದ ಪತ್ರಿ ಹಿಡ್ಕೊಂಡನ, ಒಂದು ಕೈಯಾಗ ಕೊಡ್ಲಿ. ಹೇಳ್ತೇನೆ ಮನೆಗೆ ಬಂದಾನ. ಮನೆಗೆ ಬರೋದ್ರಾಗಂದ ಯಾಕೆ ಮತ್ತು ತಾತನವ್ರು ಎಲ್ಲಿಗೆ ಹೋಗ್ಯಾರ, ಏನೋರಿ ಕಿಲ್ಲಿ ಹಿತ್ತಲ ಕಡೆ ಹಾಯ್ದು ಹೋಗ್ಯಾರ ನೋಡೋದು. ಅವ ಕೊಡ್ಲಿಯಾರಿ ಅಲ್ಲೇ ಇಟ್ಟು ಬರ್ಬೇಕಿಲ್ಲ. ಆ ಕೊಡ್ಲಿ ತೊಗೊಂಡೇ ಓಡಕತ್ತಾನ. ಓ ತಾತ ನಿಂದ್ರಿ ತಾತ ಅಂದ. ಎಪ್ಪೋ ಮಲ್ಲು ಇದು ಬಿಡಂಗೆ ಕಾಣಂಗಿಲ್ಲ. ಇವ ಇವತ್ತು ನಮ್ಮದು ಮುಗೀತು ಕತೆ ಅನ್ನೋದು. ಓಡೇ ಹೊಡೆದು ಸುಡಿಗೆ ಸುತ್ಕೊಂಡು ಎಟ್ಟತ್ತರ ಓಡಕ್ಕಾಕದ. ಏನು ನಾವೇನು ದೊಡ್ಡ ಪೈಲ್ವನ್ರ ಹೇಳ್ತೀನಿ ನಾ ನಿಮಗೆ. ಹೊಡೆದ್ವಿ ಕಡೆಗಂದ ಸಿಕ್ಕೆ ಬಿಟ್ಟೆವು ಅವ್ನ ಕೈಯಾಗ. ಸಿಕ್ಕೇವು. ಯಾಕೆ ತಾತ ಯಾಕೆ ಓಡಕತ್ತೀರಿ? ಬೇಡಪ್ಪ ನೀನು ಭಿನ್ನ ಬೇಡ, ಏನು ಬೇಡ, ನಾವು ಊರಿಗೆ ಹೋಗ್ಬೇಕಪ್ಪ, ನಾವು ಹೇಳಾರ್ದೆ ಬಂದೀವಿ, ನಾನು ಬಿಟ್ಟು ಬಿಡುವತ್ತು ನಾವು. ಯಾಕೆ ಏನಾಗೈತಿ, ನೀವು ಯಾಕೆ ಓಡಕತ್ತೀರಿ? ಏನಿಲ್ಲೋ ಮರ, ನಿಮ್ಮ ಮನೆಗಂದ 500 ನಂದ ಕೈಕಾಲು ಕಡ್ದು ಹೊಟ್ಟಿಗಿಟ್ಟು ಒಬ್ರಿಗೆ ಕೊಡ್ತೀರತ್ತ, ಕೈಕಾಲು ಒಬ್ರಿಗೆ ಕೊಡ್ತೀರಿ. ನಾವು ಇನ್ನೂ ಅಂದ ಮಠ ಗಿಟ್ಟ ಕಟ್ಟೋದು ಅಂದ ನನಗೆ. ನಂದು ಹೀಗೆ ಮುಗಿಸ್ಬಿಡುವ ಎಣ್ಣ, ನಾನು ಬಿಟ್ಟು ಬಿಡುವ ತಿಳ್ಕೊಂಡು ನಾ. ಅವ ಅಂದ, ತಾತ ನೀವು ತಪ್ಪು ತಿಳ್ಕೊಂಡಿರಿ, ನಿಮ್ಮ ಕೈಕಾಲು ಕತ್ತರಿಸ್ಕೊಡಂಗಿಲ್ಲ, ನಮಗೆ ಐಗೋಳು ಕರೆಯೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ದಿನ ಏನು ಮಾಡ್ತೀವಿ, ಐಗೋಳು ಗುಣಿಸ್ದಂಗೆ ಜಗಲಿ ಮ್ಯಾಲ ಈ ಜಿಗಟು ಬೆಲ್ಲ ಇರ್ತದಲ್ಲ ಏನ್ರಿ, ಬೆಲ್ಲದ್ದೇ 500 ಮಾಡಿ ಇಡ್ತಾವತ್ತ ಜಗಲಿ ಮೇಲೆ. ಬೆಲ್ಲದ 500 ಮಾಡಿ ಏನ್ರಿ ಜಗಲಿ ಮ್ಯಾಗ ಅಂದ ಇಟ್ಟು ದಿನ ಎಡೆ ಹಿಡಿದು ಆಮೇಲೆ ಸಂಜೆ ಕಡೆ ಹುಡುಗರು ಬಂದ ಬಳಕ ಅದೇ ಬೆಲ್ಲನೇ ಆ ಮಕ್ಕಳಿಗೆ ಕೊಡ್ತಾರತ್ತ. ನಾವು ತಿಳಿದ್ವಿ ನಮ್ಮವೇ ಕತ್ತರಿಸಿ ಕೊಡ್ತಾರತ್ತ. ಪರಿಸ್ಥಿತಿ ಎಲ್ಲಿಗೆ ಬಂದದ ತಿಳ್ಕೊಂಡ್ರೆ ಅವಾಗೆಲ್ಲ ದಿನನಿತ್ಯನ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ರು. ಅದು ತಪ್ಪಂದ್ರೆ ಸೋಮವಾರಕ್ಕೊಮ್ಮೆಂದ ಬಿತ್ತು, ಕೊನೆಗೆಂದ ತಿಂಗಳಿಗೊಮ್ಮೆ ಬಿತ್ತು. ಈಗೆಂದ ತಿಂಗಳಿಗೊಮ್ಮೆ ಒಂದು ಅಮಾಸಿಗೆನ ಕರೀತಾರೆಲ್ಲೋ ಗೊತ್ತಿಲ್ಲ ಏನ್ರಿ. ಪರಿಸ್ಥಿತಿ ಅಂದ್ರೆ ಇಲ್ಲಿಗದ. ಆದ್ರೆ ಯಾವ ಮಹಾದೇವ ಭೂಪಾಲ ರಾಜ ನಿತ್ಯನೂ ಕೂಡ 3 ಹೊತ್ತ ಯಾವ 12,000 ಜಂಗಮರಿಗೆಂದ ಪ್ರಸಾದ ಮಾಡಿಸ್ತಿದ್ದ. ಯಾವಾಗ ಮಡಿವಾಳ ಮಾಚೇನವ್ರು ಅಂತಾರೆ, ಏನಂತಾರ ನೋಡ್ರಿಪ್ಪ ಬಸವಣ್ಣವ್ರೆ, ನೀವು ಹೋಗಿ ಅಂದ್ರೆ ರಾಜನಿಗೆಂದ ಕೇಳಿದ್ರೆ ಜಂಗಮರ ಕೊಡಂಗಿಲ್ಲ. ಯಾಕ ಜಂಗಮರ ತಗೊಂಡ್ರೆ ಪಂಚಪ್ರಾಣ, ಯಾಕೆ ಪಂಚಪ್ರಾಣ ತಗೊಂಡ್ರೆ ಕೇಳಿದ್ರೆ ಜಂಗಮರ ಬಗ್ಗೆ ಅಂದ್ರೆ ಅರ್ಥ ಮಾಡ್ಕೊಂಡಾನೆ. ಸಾಕ್ಷಾತ್ ಭಗವಂತನ ಸ್ವರೂಪನೇ ಯಾವ ಒಬ್ಬ ಜಂಗಮ ಮೂರ್ತಿ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಂಡಾನೆ. ಅವ್ನು ನಿಜವಾಗ್ಲೂ ಕೂಡ ಜಂಗಮನ ಅವತಾರನೇ. ಹೆಂಗ ಹೇಳ್ತಲ್ಲ
ಜಗಕ್ಕೆ ಕಳುಹಿದಳ ಪುತ್ರನ ತಿಳ್ಕೊಂಡಂದು ಜಂಗಮರಿಗಂದ ಭೂಮಿಗಂದ ಸಾಕ್ಷಾತ್ ಪರಮಾತ್ಮನ ಸ್ವರೂಪನೇ ಜಂಗಮರಿಗಂದ ಭೂಮಿಗಂದ ಕಳಿಸಿರ್ತಾರೆ. ಅದಕ್ಕಾಗಿ ನಿಮ್ಮ ಮನೆಗೆಂದ ಸ್ವಾಮಿಗಳು ಬಂದು ಊಟ ಮಾಡುವಾಗ ಅವರೊಂದು ಮಂತ್ರ ಅಂತಾರ. ಊಟದಕ್ಕಿಂತ ಮೊದಲ ಏನ್ರಿ ನೀವು ಸಾಷ್ಟಾಂಗ ಹಾಕಿರ್ತೀರಿ, ಯಪ್ಪ ಭಕ್ತ ಆಟ ಬಿದ್ದಾನ್ರಿ ಅಂತಾರ. ಯಪ್ಪ ಭಕ್ತ ಆಟ ಬಿದ್ದಾನ್ರಿ ಇಟ್ಟಂದ ಬಳಿಕ ಅವೊಂದು ಮಂತ್ರ ಅಂತಾನ. ಏನಂತ? ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತ್ಯ ತನ್ನಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಮತ್. ಈ ಮಂತ್ರ ಅಂದೇ ಊಟ ಮಾಡ್ಬೇಕವ. ಒಂದು ವೇಳೆ ಈ ಮಂತ್ರ ಅಲ್ಲಾರ್ದೇನೆ ಊಟ ಮಾಡಿದ್ನು ತಗೊಂಡು ಜಂಗಮನೇ ಅಲ್ಲ. ಅವ ಏನು ಅನ್ಬೇಕು? ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ ತೃಪ್ತ್ಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಮತ್. ಹಿಂಗಂದ್ರೆ ಏನ್ರಿ ಎತ್ತುಕೊಂಡದ ಕೇಳಿದ್ರೆ ಅದರ ಅರ್ಥನೇ ಬಹಳ ಸರಳದೆ. ಶಿವಯೋಗಿನೇ ಸಂತೃಪ್ತೆ ತೃಪ್ತಿಯೋ ಭವತಿ ಶಂಕರ. ಒಬ್ಬ ಜಂಗಮ ಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗ ಏನ್ರಿ ಇದರ ಅರ್ಥ. ಒಬ್ಬ ಜಂಗಮಾಮೂರ್ತಿ ಊಟ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಊಟ ಮಾಡ್ದಂಗ. ಮತ್ತು ಒಬ್ಬ ಪರಮಾತ್ಮೆಯಿಂದ ತೃಪ್ತಿ ಆದ್ಮ ತಿಳ್ಕೊಂಡಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿ ಇರ್ತಾವತ್ತ ಏನ್ರಿ. ಒಬ್ಬ ಭಗವಂತ ತೃಪ್ತಿ ಆದ್ಮತ್ತಂದ್ರೆ ಜಗತ್ತಿನ ಎಲ್ಲ ಜೀವಿಗಳೆಲ್ಲ ತೃಪ್ತಿಯಾಗಿರ್ತಾವತ್ತ. ಇದು ಮಂತ್ರದ ಅರ್ಥ. ಈ ಅರ್ಥವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವರೇ ಶರಣರು. ಅದಕ್ಕಾಗಿಯೇ ಬಸವಣ್ಣ ನಿತ್ಯ ಲಕ್ಷದ ಮೇಲೆ 96,000 ಜಂಗಮರಿಗೆ ಅದು ಊಟ ಮಾಡಿಸ್ಬೇಕು. ಇಲ್ಲಿ ಮಹಾದೇವ ಭೂಪಾಲ 12,000 ಜಂಗಮರಿಗೆ ನಿತ್ಯ 3 ಹೊತ್ತಿಂದ ಪ್ರಸಾದ ಮಾಡಿಸ್ತಿದ್ದ. ಯಾವಾಗ ಮಡಿವಾಳ ಮಾಚನವರಿಂದ ಹೇಳಿದಾಗ ಅವಾಗಿಂದ ಬಸವಣ್ಣವ್ರು ಅಂತಾರೆ, ಏನಾರೆ ಮಾಡಬೇಕು, ಹೆಂಗಾರೆ ಮಾಡಬೇಕು, ಹೋಗಿಂದ ಆ ಕಾಶ್ಮೀರ ದೇಶದೊಳಗಿರ್ತಕ್ಕಂಥ 12,000 ಜಂಗಮರನ್ನು ಕರ್ಕೊಂಡು ಬರಬೇಕಂತ ತಗೊಂಡು ಬಸವಣ್ಣ ಅವತ್ತ ಮಂತ್ರಿಯಾಗಿಂದ ಕಾಶ್ಮೀರಕ್ಕಿಂದ ಹೋಲಿಲ್ಲ ಏನ್ರಿ. ಒಬ್ಬ ಶರಣನಾಗಿಂದ ಕಾಶ್ಮೀರಕ್ಕಿಂದ ಹೋಲಿಲ್ಲ. ಒಬ್ಬ ಭಿಕ್ಷುಕನಾಗಿ ಒಬ್ಬ ಶೆಟ್ಟಿಯಾಗಿ ಕಾಶ್ಮೀರಕ್ಕಿಂದ ಹೋಗಿ ಆ ಜಂಗಮರಿಗೆಲ್ಲ ಉಣಿಸಿ ತಿನ್ನಿಸಿ ಅವರು ಮನಸ್ಸನ್ನು ತಗೊಂಡು ಒಲಿಸಿಕೊಂಡು ಆ ಕಾಶ್ಮೀರದಿಂದ ಜಂಗಮರನ್ನು ಕಳತನ ಮಾಡ್ಕೊಂಡು ತಂದ. ನೋಡ್ರಿ ಬಸವಣ್ಣವ್ರು ಏನು ಕಳತನ ಮಾಡ್ಯಾರ. ಬಸವ ಪುರಾಣ ಹತ್ಕೊಂಡು ನೀವು ಕೇಳಿರ್ಬೇಕು. ಬಸವಣ್ಣವ್ರದ ಇನ್ನೊಂದು ಪುರಾಣದ ಚೋರ ಬಸವ ಹತ್ತಿಕೊಂಡದ ಪುರಾಣದ, ಅಂದ್ರೆ ಕಳ್ಳ ಬಸವಣ್ಣ ಹತ್ತಿಕೊಂಡದ ಪುರಾಣದ. ಕಳ್ಳ ಬಸವಣ್ಣ ಹತ್ತಿಕೊಂಡದ ನಮ್ಮಂಗ ರೊಕ್ಕ ಕಳತನ ಮಾಡಲಿಲ್ಲ, ಆಸ್ತಿ ಕಳತನ ಮಾಡಲಿಲ್ಲ ಏನ್ರಿ. ನಮ್ಮಂಗಂದ ಏನು ಬಂಗಾರ ಬೆಳ್ಳಿ ಅಂತಕ್ಕಂಥ ಕಳತನ ಮಾಡಲಿಲ್ಲ. ಬಸವಣ್ಣವ್ರು ಏನು ಕಳತನ ಮಾಡ್ತಾರತ್ತಂದ್ರೆ ಜಂಗಮರನ್ನು ಆ ರಾಜನಿಗೆಂದ ಗೊತ್ತಾಗಲಾರ್ದೇ ತರುವುದಕ್ಕೆ ಅಂದ ಕಳತನ ಅಂದ್ರೆ ಅಟೆ. ರಾಜನಿಗೆ ಹೇಳಲಾರ್ದನೆ ಯಾವಾಗಿಂದ ತಗೊಂಡು ಬಂದರು 12,000 ಜಂಗಮರನ್ನು ತಂದರು. ಯಾವಾಗಿಂದ ಕಾಶ್ಮೀರ ದೇಶದ ರಾಜ ಅಂದ, ಯಾವ ಜಂಗಮರ ಇರದೇ ಇರ್ತಕ್ಕಂಥ ಈ ರಾಜ್ಯ ನನಗೆ ಬೇಕಾಗಿಲ್ಲ ಅಂದ. ಜಂಗಮರನ್ನ ನಿತ್ಯ ಪ್ರಸಾದ ಮಾಡದೇ ಇರ್ತಕ್ಕಂಥ ಈ ಅರಮನೆ ಯಾರಿಗೆ ಬೇಕು? 12,000 ಜಂಗಮರನ್ನ ನಿತ್ಯ ಪ್ರಸಾದ ಮಾಡದಾಗಿದ್ರ ಈ ರಾಜ್ಯ ನನಗೆಂದ ಬೇಕಾಗಿಲ್ಲ. ಹೆಂಡತಿ ಆಗಿರ್ತಕ್ಕಂಥ ಮಾದೇವಮ್ಮಗಂದ ಹೇಳ್ತಾರೆ, ಮಾದೇವಿ ಈ ರಾಜ್ಯವನ್ನು ನೀನೇ ನೋಡ್ಕೋ. ಯಾಕೆ ಜಂಗಮರ ಇರದೇ ಇರ್ತಕ್ಕಂಥ ರಾಜ್ಯದೊಳಗೆ ನಾನು ಇರೋಕ್ಕಾಗಂಗಿಲ್ಲ. ಜಂಗಮರ ಉಂಡು ಬಳಕೆ ತಾನು ಊಟ ಮಾಡಬೇಕು, ಜಂಗಮರ ನೀರು ಕುಡಿದ ಬಳಕೆ ತಾನು ನೀರು ಕುಡಿಬೇಕು. ಯಾವಾಗಿಂದ ಜಂಗಮರಿಗಿಲ್ಲ ತಿಳ್ಕೊಂಡ್ರೆ ಈ ರಾಜ್ಯ ನನಗೆ ಬೇಕಾಗಿಲ್ಲ, ಈ ರಾಜ್ಯವನ್ನು ನೀನು ನೋಡ್ಕೋ ತಿಳ್ಕೊಂಡ್ರ ಯಾವ ರಾಜನ ಧರ್ಮ ಪತ್ನಿ ಆಗಿರ್ತಕ್ಕಂಥ ಮಾದೇವಮ್ಮ ಅಂತಾಳೆ, ಏನ್ರಿ ನಿಮಗೆ ಬೇಡ ಆಗಿರ್ತಕ್ಕಂಥ ರಾಜ್ಯ ನನಗರೆ ಯಾಕೆ ಬೇಕು ಅಂದ್ಲಕ್ಕೆ. ನಿಮಗೆ ಬೇಡದ ರಾಜ್ಯ ನನಗೆ ಯಾಕೆ ಬೇಕು? ನನಗೂ ಈ ರಾಜ್ಯ ಬೇಕಾಗಿಲ್ಲ ಏನ್ರಿ. ಒಬ್ಬ ಪತಿವೃತ್ತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರಬೇಕಾಗಿದ್ದೆ ಅಂದ್ರೆ ಹೆಣ್ಣಿನ ಧರ್ಮ. ಗಂಡನಿಗೆಂದ ಸುಖ ಬಂದರೂ ಕೂಡ ಅರ್ಧ ಪಾಲನ್ನು ಹಂಚ್ಕೋಬೇಕು, ಗಂಡನಿಗೆಂದ ದುಃಖ ಬಂದರೂ ಕೂಡ ಅರ್ಧ ಪಾಲು ಹಂಚ್ಕೋಬೇಕು. ಅಂಥವಳು ಮಾತ್ರ ಒಂದು ಅರ್ಧಾಂಗಿನಿ ಹಾಕಳೆ ಹೊರತಾಗಿ ಗಂಡನ ಅರ್ಧ ಅಂಗಿ ಹರ್ಕೊಳಕ್ಕೆ ಆಗಲ್ಲ. ಯಾಕ್ರಿ ಗಂಡನ ಅರ್ಧ ಅಂಗಿ ಹರ್ಕೊಳಕ್ಕೆ ಅಂದ ಏಸ್ ಕಾಲಕ್ಕೂ ಕೂಡ ಪತಿವೃತ್ತಿ ಆಗಕ್ಕಾಗಂಗಿಲ್ಲ. ಗಂಡಗೆ ಸುಖನೇ ಇರಲಿ, ಗಂಡಗೆ ದುಃಖನೇ ಇರಲಿ. ಇವತ್ತು ನಿಂದ್ರಿ ಹರಿಶ್ಚಂದ್ರ ಮಹಾರಾಜ ಇಡೀ ರಾಜ್ಯವನ್ನ ವಿಶ್ವಾಮಿತ್ರನಿಗೆಂದ ದಾನವಾಗಿಂದ ಕೊಟ್ಟು ಹೆಂಡತಿ ಆಗಿರ್ತಕ್ಕಂಥವಳು ಏನ ರಾಜ ಒಬ್ಬನೇ ಹೋದ್ನೇನವ ಹರಿಶ್ಚಂದ್ರ ಮಹಾರಾಜ. ಒಂದು ದಿವಸ ಅರಮನೆ ಬಿಟ್ಟಂದ ಹೊರಗ ಕಾಲಿಡದೆ ಇರ್ತಕ್ಕಂಥ ಹರಿಶ್ಚಂದ್ರ ಮಹಾರಾಜನ ಹೆಂಡತಿ ಗಂಡನ ಜೊತೆಯೊಳಗಿಂದ ಕಲ್ಲು ಮುಳ್ಳುಗಳನ್ನು ತುಳ್ಕೋತೆಂದವಾದ್ಲು. ಗಂಡನಿಗೆಂದ ಬಂದಿರ್ತಕ್ಕಂಥ ಕಷ್ಟಗಳನ್ನು ಸ್ವತಃ ತನ್ನನ್ನು ತಾನಂದ ಕಾಶಿ ಪಟ್ಟಣದ ಒಳಗಿಂದ ಮಾರ್ಕೊಂಡ್ಳು. ಯಾಕೆ ಗಂಡಗೆ ದುಃಖ ಬಂದದ, ಗಂಡಗೆಂದ ಕಷ್ಟ ಬಂದದ, ಗಂಡನ ಸತ್ಯತನ ಉಳಿಬೇಕು. ಅವನ ಸತ್ಯ ಉಳಿದ್ರೆ ಮಾತ್ರ ನನಗೆಂದ ಕಿಮ್ಮತ್ತೋದೇ ಹೊರತಾಗಿ ಒಂದು ವೇಳೆ ಹರಿಶ್ಚಂದ್ರ ಮಹಾರಾಜ ಸುಳ್ಳಾದನಂತಂದ್ರೆ ಅವನ ಜೊತೆಯೊಳಗೆ ನಂದು ಕೂಡ ಮರ್ಯಾದೆ ಇರಂಗಿಲ್ಲ. ಗಂಡನಿಗೆ ಸುಖನೇ ಇರಲಿ ದುಃಖನೇ ಇರಲಿ, ಗಂಡಗೆ ಬಡತನನೇ ಇರಲಿ ಶ್ರೀಮಂತಿಕೆನೇ ಇರಲಿ, ಮನೆಗಿಂದ ಖಾರ ರೊಟ್ಟಿನೇ ಇರಲಿ, ಯಾವ ಮನೆತನದೊಳಗಿಂದ ಬಡತನ ಇದ್ರೂ ಪರವಾಗಿಲ್ಲ, ಯಾರ ಮನೆತನದೊಳಗಿಂದ ಒಂದು ಬರೀ ಖಾರ ರೊಟ್ಟಿ ಇದ್ರೂ ಅದೇ ಒಂದು ರೊಟ್ಟಿಯಿಂದ ಗಂಡ ಹೆಂಡತಿ ಪ್ರೀತಿಯಿಂದ ಹಂಚ್ಕೊಂಡು ತಿಂದ್ರೆ ಅದಕ್ಕಿಂತ ದೊಡ್ಡ ಪತಿವ್ರತ ಧರ್ಮ ಮತ್ತೊಂದು ಯಾವುದನ್ನು ಕೂಡ ಇಲ್ಲ.
ನಾವು ಹಂಗೆ ಮಾಡಂಗಿಲ್ಲ, ನಾವು ಹಂಗೆ ಮಾಡ್ತೀವೇನ್ರಿ? ಮಗ್ಗಲು ಮನೆಯಕ್ಕೆ ಟಿ ವಿ ಇತ್ತಂದ್ರೆ ಆಕಿನಕ ದೊಡ್ಡ ಟಿ ವಿ ತರ್ಬೇಕು ನಾವು. ಅದು ಗಂಡ ಸಾಲ ಯಾಕೆ ಮಾಡ್ಕೊಂಡು ಹೋಗಲಕ್ಕ, ಹೊಲ ಯಾಕೆ ಮಾರ್ಕೊಂಡು ಹೋಗಲಕ್ಕ. ಮಗ್ಗಲು ಮನೆಯವ್ರಿಂದ ಏನು ಮಾಡ್ತಾರಲ್ಲ, ನಮಗೆ ಏನಿರ್ತದ ಇದು ಶರಣ ತತ್ವ ಏನದತ್ತಂದ್ರೆ ಹಾಸಿಗೆಟ್ ಇರ್ತದ, ಆಟೆ ಕಾಲು ಚಾಚಬೇಕು. ಶರಣ ತತ್ವ ಬೇರೆದೇನು ಹೇಳಂಗಿಲ್ಲ. ಏನು ಹೇಳ್ತದ? ಇವತ್ತು ಶರಣರು ಬಸವಣ್ಣವ್ರು ಈ ನಾಡಿಗೆ ಅಂದು ಬಿಟ್ಟು ಹೋಗಿದೆ ಅಂದ್ರೆ ಎರಡು ಮಾತು ಕಲ್ಪನೆ ಇಲ್ಲ. ಅವರು ಸಾವಿರ ವಚನ ಬರಿವಲ್ರಕ್ಕ ಏನ್ರಿ? ಬಸವಣ್ಣನವರು ನಮ್ಮ ನಾಡಿಗೆಂದ ಕೊಟ್ಟು ಹೋಗಿರ್ತಕ್ಕಂಥ 2 ಮಾತುಗಳನ್ನು ಅದಾವೆ. ಯಾವುದನ್ನು? ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು, ನಿತ್ಯ ದಾಸೋಗ ಮಾಡಬೇಕು. ಕಾಯಕ ದಾಸೋಗ ಇವು ಎರಡನ್ನು ಕೊಟ್ಟು ಹೋಗಿರ್ತಕ್ಕಂಥವ್ರು ಬಸವಣ್ಣವರು. ನಾವೇನು ದಿನನಿತ್ಯನ ಕೂಡ ಕಾಯಕ ಮಾಡ್ತೀವಲ್ಲ, ಅವತ್ತಿನ ಕಾಯಕ ಅವತ್ತು ಮುಗಿದು ಹೋಗಿಬಿಡ್ಬೇಕು. ನಾವು ಹಂಗಲ್ಲ, ನಮಗೆ ನಾಳೆಗೆ ಬೇಕು, ನಾಡದು ಬೇಕು. ಎಷ್ಟರ ಮಟ್ಟಿಗೆ ರೀ? ಯಾಕೆ ನಾವು ಗಳಿಸಿಡಬೇಕು, ಬ್ಯಾಂಕಿಗೆ ಇಡಬೇಕು. ನಮ್ಮಲ್ಲಿ ಒಬ್ಬ ದೊಡ್ಡ ಸಾಹುಕಾರ ಒಂದು ದಿವಸ ಅಂದ ಅವನ ಕೈಯನ್ನ ಮುನಿಮಗೆ ಅಂತ ಹೇಳನ್ನತ್ತು, ನೋಡಪ್ಪ ನನ್ನ ಬಳಿ ಸಂಪತ್ತು ಎಟ್ಟದ ಲೆಕ್ಕ ಮಾಡಿ ಹೇಳು ಅನ್ನತ್ತು. ಅವ ಅಂದ ಮುನಿಮ, ಸರ್ ಸಾಹುಕಾರ್ರೆ ನಿಮ್ಮಲ್ಲಿ ಅಂದ 1 ದಿವಸದಲ್ಲಿ ಲೆಕ್ಕ ಮುಗಿಯೋದನ, ಅದು 1 ವಾರ ಟೈಮ್ ಕೊಡಿ, ವಾರ ಟೈಮ್ ಕೊಟ್ಟ ಬಳಿಕ ನಿಮಗೆ ಹೇಳ್ತೀನಿ ಅಂದ. ಆಯ್ತಪ್ಪ 1 ವಾರ ಟೈಮ್ ತೊಗೊಂಡು ಹೇಳುವ ತಿಳ್ಕೊಂಡ್ರು. ಯಾವಾಗಂದ 1 ವಾರ ಬಿಟ್ಟು ಬಂದ ಬಳಿಕ ಅಂದ, ಯಾಕಪ್ಪ ಏಟದ ನನ್ನ ಬಳಿ ಸಂಪತ್ತು? ನೋಡ್ರಿ ಸಾವುಕಾರು, 7 ತಲೆಮಾರಿತನ ಕೂತ್ಕೊಂಡ್ರು ನಿಮ್ಮ ಮನೆಗೆ ಸಂಪತ್ತು ಸವ್ಯಾಲ. 8 ತಲೆಮಾರ 7 ತಲೆಮಾರು ಕೂತ್ಕೊಂಡ್ರು ನಿಮ್ಮ ಮನೆಗೆ ಸಂಪತ್ತು ಕಮ್ಮಿ ಆಗಲ್ಲ ಅಂದ. ಇಟ್ಟು ಹೇಳಿದ ಕೂಡ ಸಾವುಕಾರ ಒಂದು ಸಮನು ತಳ್ಳಕತ್ತ ಏನ್ರಿ, ತಳ್ಳಕತ್ತ. ಅವ ಮುನಿಮಿ ಕೇಳ್ದ, ಯಾಕೆ ರೀ ಸಾವುಕಾರ ಇಟ್ಟು ಸಂಪತ್ತದ ಅಂತ ಹೇಳಿದ್ರು ನೀವು ಹಳ್ಳಿ ಕತ್ತಿರ್ಲಿ ಯಾಕ? ಅವಾಗ ಅವ ಅಂದ, ಇದು 7ನೇ ತೆಲಿಗೆ ಹಾಕದ, 8ನೇ ತೆಲಿಗೆ ಹ್ಯಾಂಗೆ ಮಾಡ್ಲಿ ತಗೊಂಡು ಚಿಂತೆ ಮಾಡಿ ಹೇಳಕತ್ತಾನ. ಇದು ನಮ್ಮ ಜೀವನ, ಇದು ಶರಣರ ಜೀವನಕ್ಕೆ ನಮ್ಮ ಜೀವನಕ್ಕೆ ವ್ಯತ್ಯಾಸ ಏನು? ನಾವು 8ನೇ ತಲೆಮಾರಿತನ ಲೆಕ್ಕ ಹಾಕಿದವರು ನಾವು. ಶರಣರು ಹಂಗಲ್ಲ. ಇವತ್ತು ಬೆಳಿಗ್ಗೆ ಕಾಯಕ ಮಾಡಿದಿವತ್ತಂದ್ರೆ ಸಾಯಂಕಾಲ ತನ ಅದರ ಬಂದಿರ್ತಕ್ಕಂಥ ಸಂಪತ್ತಿನೊಳಗೆ ದಾಸೋಗನು ಮಾಡಬೇಕು, ತಾವು ಊಟ ಮಾಡಿಂದ ಇರಬೇಕು. ಅವತ್ತು ರೊಕ್ಕ ಉಳಿಯಂಗಿಲ್ಲ. ಬಸವಣ್ಣ ಎದರಿಂದ ದೊಡ್ಡವನದ ಏನ್ರಿ? ಸುಮ್ಮನೆ ನಿಮಗೆ ಅಂದ ಕಲ್ಪನೆ ಹೇಳ್ತೀನಿ. ಬಸವಣ್ಣ ರಾಜ್ಯದ ಪ್ರಧಾನಮಂತ್ರಿ ಆದ. ಅಷ್ಟೇ ಅಲ್ಲ, ರಾಜ್ಯದ ಭಂಡಾರಿಯಾಗಿದೆ ಬಸವಣ್ಣ. ಭಂಡಾರ ತಗೊಂಡ್ರೆ ಗೊತ್ತದ ನಿಮಗೆ? ಇಡೀ ಬಿಜ್ಜಳ ರಾಜನ ಆಸ್ಥಾನದ ಒಳಗೆ ಅಂದ್ರೆ ಎಷ್ಟು ಸಂಪತ್ತದಲ್ಲ ಎಲ್ಲವೂ ಕೂಡ ಬಸವಣ್ಣವ್ರ ಕೈಯಾಗಿತ್ತು. ಎಟ್ಟು ಗಳಿಸ್ಲಿಕ್ಕಿಲ್ರಿ. ಅವತ್ತಿನ ದಿನಮಾನದೊಳಗೆ ಅಂದ್ರೆ ಬಿಜ್ಜಳ ರಾಜ ಬಸವಣ್ಣವ್ರ ಕೈಯಾಗಿ ಅಂದ್ರೆ ಕೊಟ್ಟಿರ್ತಕ್ಕಂಥ ಸಂಪತ್ತ ನಿಮ್ಮಂಥವ್ರ ಕೈಯಾಗಿ ಕೊಟ್ಟಿದ್ರ? ಅಪ್ಪಿತಪ್ಪಿ ನಿಮ್ಮಂಥವ್ರ ಕೈಯಾಗಿ ಕೊಟ್ಟಿದ್ರೆ ಇಡೀ ರಾಜ್ಯನೇ ಬೋಳಿಸಿ ಬರ್ತಿದ್ದೇವೆ ನಾವು. ಹೇಗ್ರಿ ಅಂತಿರ್ತೀವಿ, ಇಲ್ಲ ಸುಮ್ಮನೆ ಹಾಸ್ಯಕ್ಕೆ ಅಂತ ಹೇಳ್ತಿರ್ತೀವಿ. ಯಾವನ ಒಬ್ಬ ಸುಡುಗಾಡು